ಓಂ ಶ್ರೀ ರಾಘವೇಂದ್ರಾಯ ನಮಃ. ಕಲಿಯುಗದ ಕಲ್ಪತರು, ಭಕ್ತರ ಕಾಮಧೇನು, ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಗುರುಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ. ರಾಯರ ಆಶೀರ್ವಾದದೊಂದಿಗೆ ನಿಮ್ಮ ದಿನ ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಕ್ಷ್ಮೀ ರಂಗನಾಥ್. ನಮಸ್ಕಾರ ಬಂಧುಗಳೇ. ನಾವು ಸಾಮಾನ್ಯವಾಗಿ ಸಂಪತ್ತಿಗಾಗಿ ಲಕ್ಷ್ಮಿಯನ್ನು, ವಿದ್ಯೆಗಾಗಿ ಸರಸ್ವತಿಯನ್ನು ಪೂಜಿಸುತ್ತೇವೆ. ಆದರೆ ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ನಮ್ಮನ್ನು ಕಾಪಾಡುವ ಒಬ್ಬ ಆರೋಗ್ಯ ದೇವತೆಯೂ ಕೂಡ ಇರುತ್ತಾರೆ. ಹೌದು, ಪ್ರತಿ ರಾಶಿಗೂ ಒಬ್ಬೊಬ್ಬ ಅಧಿದೇವತೆ ಇರುತ್ತಾರೆ. ಅವರನ್ನು ಪ್ರಸನ್ನಗೊಳಿಸಿಕೊಂಡರೆ ಜೀವನ ಪೂರ್ತಿ ಆರೋಗ್ಯ ಮತ್ತು ಐಶ್ವರ್ಯ ನಿಮ್ಮದಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಆರೋಗ್ಯ ದೇವತೆ ಯಾರು ಮತ್ತು ಅವರನ್ನು ಒಲಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಯೋಣ. ಮೇಷರಾಶಿಯವರ ಪಾಲಿನ ಆರೋಗ್ಯದಾತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೈಲಾಸವಾಸಿ ಈಶ್ವರ. ಮೇಷರಾಶಿಯವರು ಶಿವನನ್ನು ಆರಾಧಿಸುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಸಿದ್ಧಿಸುತ್ತದೆ. ಈಶ್ವರನ ಜೊತೆಗೆ ಗಣಪತಿ, ಪಾರ್ವತಿ ದೇವಿ ಮತ್ತು ಭೈರವೇಶ್ವರನ ಆರಾಧನೆಯು ನಿಮಗೆ ಅತ್ಯಂತ ಶ್ರೇಯಸ್ಕರ. ಶಿವನು ಭಕ್ತವತ್ಸಲ. ತನ್ನನ್ನು ನಂಬಿದ ಭಕ್ತರಿಗಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುವ ದೇವ ಅವನು. ಹಾಗಾಗಿ ಆತನನ್ನು ಒಲಿಸಿಕೊಳ್ಳುವುದು ತುಂಬ ಸುಲಭ. ಹಾಗಾದರೆ ಶಿವನನ್ನು ಪೂಜಿಸುವುದು ಹೇಗೆ? ನೀವು ದೊಡ್ಡ ಮಟ್ಟದ ಪೂಜೆ ಮಾಡಬೇಕೆಂದಿಲ್ಲ. ಭಕ್ತಿಯಿಂದ ಒಂದು ಲೋಟ ಹಾಲಿನ ಅಭಿಷೇಕ ಮಾಡಿ ಕೇವಲ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೂ ಸಾಕು, ಭೋಲೆನಾಥ ತೃಪ್ತನಾಗುತ್ತಾನೆ. ಪ್ರತಿದಿನ ಶಿವಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ವಾರಕ್ಕೊಮ್ಮೆಯಾದರೂ, ಅದು ಸೋಮವಾರ ತಪ್ಪದೇ ಶಿವಪೂಜೆ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ತುಂಬಿ ತುಳುಕುತ್ತದೆ. ಒಂದು ವೇಳೆ ಮೇಷರಾಶಿಯವರ ಆರೋಗ್ಯ ಪದೇ ಪದೇ ಕೈ ಕೊಡುತ್ತಿದ್ದರೆ ಚಂದ್ರಮೌಳೇಶ್ವರ ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಾನೆ ಎಂದರ್ಥ. ಆದರೆ ಭಯಪಡುವ ಅಗತ್ಯವಿಲ್ಲ. ಕಾಯುವ ದೇವರೂ ಅವನೇ ಆಗಿರುವುದರಿಂದ ಈ ಕೆಳಗಿನ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿ. ಮೃತ್ಯುಂಜಯ ಮಂತ್ರ ಜಪ, ಶಿವಾಷ್ಟಕ ಅಥವಾ ಶಿವ ಪಂಚಾಕ್ಷರಿ ಮಂತ್ರ. ಮೇಷರಾಶಿಯವರ ಆರೋಗ್ಯದ ರಹಸ್ಯ ಶಿವನ ಆರಾಧನೆಯಲ್ಲಿದೆ. ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸಿ ಆರೋಗ್ಯವಂತ ಸಂತೋಷಕರ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಹಾಗಾದರೆ ನಿಮ್ಮದು ಯಾವ ರಾಶಿ? ದಯವಿಟ್ಟು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಆರೋಗ್ಯ ದೇವತೆಯ ಬಗ್ಗೆ ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಲೋಕೋ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.